ಈಗ ಸ್ವತಃ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಶ್ರೀನಗರಕ್ಕೆ ಬಂದಿದ್ದಾರೆ. ಇಲ್ಲಿರುವಂಥ ಕನ್ನಡಿಗರನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಮೃತ ಕನ್ನಡಿಗರ ದೇಹಗಳನ್ನು ಕೂಡ ವಾಪಸ್ ಅವರ ತವರಿಗೆ ಕಳಿಸುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಖುದ್ದು ಈಗ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಬೆಳಗ್ಗೆನೇ ನೀವು ಬಂದಿದ್ದೀರಿ. ಬೆಳಗ್ಗೆ ಬಂದಾಗಿಂದ ಈವರೆಗೂ ಏನೇನೆಲ್ಲ ಪ್ರೋಗ್ರೆಸ್ಸು ಮಾಡಿದ್ದೀರಿ? ತುಂಬ ಆಗಿದೆ. ಬಟ್ ಆತಂಕದ ಏನಂತಂದ್ರೆ ಇದೇನು ಇನ್ಸಿಡೆಂಟ್ ಇದೆಯಲ್ಲ, ಇದು ಮಾನವತೆ ಏನಿಲ್ಲ ಅಂತ ಅರ್ಥ. ಆ ಲೆಕ್ಕಕ್ಕೆ ಮಾಡಿರ್ತಕ್ಕಂಥದ್ದು ಒಂದು ಕೃತ್ಯ ಇದೆ. ಇದಕ್ಕೆ ಈ ಸಂದರ್ಭದಲ್ಲಿ ನಾವು ಇಡೀ ದೇಶ ಒಗ್ಗಟ್ಟಾಗಿ ನಾವು ನಿಂದಿರಬೇಕಾಗಿದೆ. ಒಂದು. ಎರಡನೇದು ಏನು ಸುಮಾರು 26 ಜನರನ್ನ ನಾವು ಕಳ್ಕೊಂಡಿದ್ದೀವಿ. ಅದರಲ್ಲಿ ಕರ್ನಾಟಕದಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಅವರು ಬಾಡಿ ಐಡೆಂಟಿಫೈ ಮಾಡೋದ್ರ ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಫ್ಯಾಮಿಲಿ ಪ್ಲಸ್ ಅವ್ರ ರಿಲೇಟಿವ್ಸ್ ಯಾರಿದ್ರು ಅವ್ರ ಜೊತೆಗೆ ನಾವು ಅವ್ರನ್ನ ಕಳಿಸಿದ್ದೇವೆ ಬೆಂಗಳೂರಿಗೆ. ಈಗ ಏರ್ಪೋರ್ಟಿಗೆ ಹೋಗಿದೆ. ಟುನೈಟ್ ದೇ ವಿಲ್ ಬಿ ರೀಚಿಂಗ್ ಬ್ಯಾಂಗ್ಳೂರ್. ಹೇಗೆ ಕಳಿಸ್ತಿದ್ರಿ ಸರ್? ಅದು ಡೆಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗುತ್ತಾ ಅಥವಾ ನೇರವಾಗಿ ಬೆಂಗಳೂರಿಗೆ ತಲುಪೋ ವ್ಯವಸ್ಥೆ ಮಾಡಿದ್ದೀರಾ? ಹೇಗೆ ಮಾಡಿದ್ರಿ? ಓಕೆ. ಈಗ ನೀವು ಬೆಳಗ್ಗೆ ಹೋಗಿದ್ರಿ, ಶ್ರದ್ಧಾಂಜಲಿ ಸಲ್ಲಿಸಿ ಬಂದ್ರಿ. ಹೇಗಿತ್ತು ಸರ್ ಅಲ್ಲಿ ವಾತಾವರಣ? ಹೇಳೋಕ್ಕಾಗಲ್ಲ, ಅದನ್ನು ಕೇಳಿಸ್ಕೊಳ್ಳೋ ಕೊಡೋದು. ಯಾರನ್ನ ಅದು ಏನಾಗಿದೆ, ಯಾರು ಕಣ್ಣೆರೆ ನೋಡಿದ್ದಾರೆ, ಅದಕ್ಕೇನಾಗಿದೆ ಅದು ಕೇಳಿಸ್ಕೊಳಕ್ಕಾಗೋದಿಲ್ಲ. ಕುಟುಂಬಸ್ಥರನ್ನ ಕೂಡ ಭೇಟಿಯಾಗಿದ್ರಿ. ಅದು ಹೇಳೋಕ್ಕಾಗಲ್ಲ. ಆತಂಕ ಗಗನಕ್ಕೆ ಮುಟ್ಟಿದೆ. ಸೊ ಅವ್ರಿಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನಾವು ನಮ್ಮ ಚೇತನ್ ಡಿ ಜಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಬೆಳಗ್ಗೆಯಿಂದ ಸುಮಾರು ಅವ್ರು ನಿನ್ನೆನೆ ಬಂದಿದ್ದಾರೆ. ಸೊ ನಾನು ಬೆಳಗ್ಗೆ ಅವ್ರ ಜೊತೆ ಜಾಯ್ನ್ ಆಗಿ ಈ ಒಂದು ಆಪರೇಷನ್ ಜಾಯಿಂಟ್ ಆಗಿ ಮಾಡ್ತಾ ಇದ್ದೀವಿ. ಒಂದು ನಿಮ್ಮ ಟಿ ವಿ ಮುಖಾಂತರ ಕನ್ನಡಿಗರಿಗೆ ಹೇಳ್ತಕ್ಕಂಥ ಇಷ್ಟೇ. ಇವಾಗ ನಾವು ಆಲ್ರೆಡಿ 50-60 ಜನ ಹೆಚ್ಚು ಏನೋ ಬೇರೆ ಹೋಟ್ಲ್ಗಳಿದ್ದಾರೆ, ಅವರಿಗೆಲ್ಲ ಭೇಟಿಯಾಗಿದ್ದೀವಿ. ಅವರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಅವ್ಯವಸ್ಥೆ ಇದೆ. ಯಾಕಂದರೆ ಒಂದೇಟಿಗೆ ಭಾಳ ಜನ ಹೋಗ್ಬೇಕನ್ನೋ ಸಂದರ್ಭದಲ್ಲಿ ಏರ್ಕ್ರಾಫ್ಟ್ ಸಿಗ್ತಾ ಇಲ್ಲ. ಕರ್ನಾಟಕ ಸರ್ಕಾರ ನಾವು ಖಂಡಿತವಾಗಿ ಸ್ಪೆಷಲ್ ಏರ್ಕ್ರಾಫ್ಟ್ ಮಾಡ್ತೀವಿ. ಯಾರ್ಯಾರು ಬೆಂಗಳೂರಿಗೆ ಹೋಗಬೇಕಾಗಿದೆ, ಕರ್ನಾಟಕ ತಲುಪಬೇಕಾಗಿದೆ, ಅವರೆಲ್ಲರನ್ನ ಇಲ್ಲಿ ಎಷ್ಟು ಹೋಟ್ಲಲ್ಲಿ ಯಾರು ಇದ್ದಾರೆ ಅವ್ರನ್ನೆಲ್ಲ ತಲುಪಿಸಿ ನಾವು ಬೆಂಗಳೂರಿಗೆ ಬರ್ತೀವಿ. ಆ ತಾಕೀತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿ ಕಳಿಸಿದ್ದಾರೆ. ನಾವು ಆ ಕೆಲಸ ಮಾಡ್ತೀವಿ ಅಂತ ತಮಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ.